ಹಾಯ್ ಹೆಲೋ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವೇನಪ್ಪ ನೋಡ್ತಾ ಇರೋದಂದರೆ, ನಾನು ಸ್ಕೂಲ್ಗೆ ಹೋಗ್ತೀನಲ್ವಾ, ನನಗೆ ಯಾವ್ದು ಸ್ಟೇಷ್ನರಿ ಯೂಸ್ ಮಾಡಬೇಕಂತ ಸ್ವಲ್ಪ ಕಂಕ್ಲೂಷನ್ ಕೊಡ್ತೀನಿ. ಈಗ ಫಸ್ಟಾಗಿ ನೋಡ್ತಾ ಇರೋದೇನಪ್ಪ ಅಂತಂದರೆ, ಈ ಯೂಸರ್ ಪೆನ್ನು ಕಾರ್ವೋ ಜರ್ಮನ್ ಇದು ನೋಡಿ. ಇದು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ರಬ್ಬರ್ ಗ್ರಿಪ್ ಇದೆ ಇದರಲ್ಲಿ. ಕ್ಯಾನ್ ರೈಟ್ ಸೋ ಸ್ಮೂತ್ ಆ್ಯಂಡ್ ಪ್ರಿಸೈಸ್ಲಿ. ನಾನೀಗ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬರೆಯುತ್ತೆ ಅಂತಂದರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಸ್ಮೂತಾಗಿ ಬರೀತಿದೆ ಇಲ್ಲಿ ಅಂತ ಅಂದರೆ. ಇದನ್ನು ತಗೊಳ್ಳಿ. ಇದು ಸ್ವಲ್ಪ ಕಾಸ್ಟ್ಲಿ, 30 ರೂಪೀಸ್ ಇರ್ಬೋದು ಆಯಿತಾ. ಇದು ಮೇನ್ಲಿ ಏನಪ್ಪ ಅಂತಂದರೆ, ಇದಕ್ಕೆ ಗುಡ್ ನ್ಯೂಸ್ ಏನಂತಂದರೆ, ಎಕ್ಸೋದು ರೀಫಿಲ್ ಸಿಗುತ್ತಲ್ಲ ನಾರ್ಮಲ್ 10 ರೂಪೀಸ್ ಪೆನ್ನಿಗೆ, ಅದೇ ಇದಕ್ಕೂ ಸ್ಯೂಟ್ ಆಗುತ್ತೆ. ನೆಕ್ಸ್ಟು ಇದು ಒಂದು ಪೆನ್ಸಿಲು. ಇದು ನಮ್ಮಪ್ಪ ಚೈನಾದಿಂದ ತಂದಿದ್ದು. ಇದು ತುಂಬ ಡಾರ್ಕಾಗಿ ಬರೆಯುತ್ತೆ, 0.5 ಲೆಡ್ಡು, ಆದರೂ ಇದು ತುಂಬ ಡಾರ್ಕಾಗಿ ಬರೆಯುತ್ತೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ಇದರಲ್ಲಿ ಹಿಂದಗಡೆ ಸ್ಕ್ರೂ ಡ್ರೈವರ್ ಇರುತ್ತೆ, ಮಿನಿ ಸ್ಕ್ರೂ ಡ್ರೈವರು. ನೀವು ನೋಡ್ಬೋದು ಇಲ್ಲಿ. ಇದು ಸ್ಟೂಡೆಂಟ್ ಪರ್ಪಸ್ಗಷ್ಟೇ ಯೂಸ್ ಮಾಡೋಕ್ಕಾಗೋದು. ನೀವೇನಾರ ಹಾರ್ಡ್ವೇರ್ ಯೂಸಿಗೆ ಏನಾರ ಮಾಡಿದ್ರೆ ಇದು ಮುರಿದೋಗ್ಬೋದು, ಯಾಕಂದರೆ ಇದು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಈಗ ಈ ಪೆನ್ಸಿಲು ನೀವು ಚೈನಾದಲ್ಲಿ ನೋಡ್ಬೋದು. ಇದು ಯಾವ ಕಂಪ್ನಿದು ಅಂತ ಇದರಲ್ಲಿ ಲೇಬಲ್ ಮಾಡಿಲ್ಲ. ನೀವು ಚೈನಾಗೆ ಏನಾರ ವೆಕೇಷನ್ ಆದರೆ ಇದ್ರ ಬಗ್ಗೆ ಸರ್ಚ್ ಮಾಡ್ಬೋದು. ನೆಕ್ಸ್ಟು ಇದು ಜಂಬೋ ನ್ಯಾಚುರಲ್ ಟ್ರೈ ಮೆರಾಕೋ ಕಂಪ್ನಿದು. ಇದು ನಿಮಗೆ ಅಮೆಝಾನಲ್ಲಿ ಸಿಗ್ಬೋದು. ಇದರಲ್ಲಿ ಒಂದೇ ಪೆನ್ಸಿಲು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಲರ್ ಕಾಣಿಸ್ತಿದೆ ನಿಮಗೆ, 4 ಕಲರು ಬರುತ್ತೆ ಇದರಲ್ಲಿ. ಇದು ಸ್ಕೇಲು. ಇದು ಆ್ಯಕ್ಚುಲಿ ನನಗೆ ಜಾಮೆಟ್ರಿ ಬಾಕ್ಸಲ್ಲಿ ಸಿಕ್ಕಿದ್ದು. ಇದು ತುಂಬ ಚೆನ್ನಾಗೈತೆ ನೋಡಿ. ಇಲ್ಲಿ ಎಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ಬೋದು ಇದರಲ್ಲಿ ನಂಬರ್ಸ್ ಎಲ್ಲ, ಮತ್ತು ಸೆಂಟಿಮೀಟರ್ಸ್ ಆಗಿ ಕ್ಲೀನಾಗಿ ಪ್ರಿಸೈಸಾಗಿ ಕಾಣಿಸ್ತಿದೆ. ಇದು ಮೇನ್ಲಿ ಏನಪ್ಪ ಅಂತಂದರೆ, ಇದರಲ್ಲಿ ಕರೆಕ್ಟಾಗಿ ಸೆಂಟಿಮೀಟರ್ ಕೊಟ್ಟವ್ರೆ ಅಂತಂದರೆ 7.5 mm ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಈ ಸ್ಕೇಲು. ಅದನ್ನು ನಾನು ಯಾವ್ದಾರ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಫ್ಲೇರ್ದು ಸನ್ನಿ ಗ್ರಿಪ್. ಇದರಲ್ಲಿ 4 ಕಲರ್ಸು ಒಂದೇ ಪೆನ್ನಲ್ಲಿ ನೋಡ್ಬೋದು. ನೀವು ನೋಡ್ಬೋದು ನೋಡಿ ಫ್ಲೇರ್ಸ್. ಈಗ ರೆಡ್ಡು, ವಿ ಕ್ಯಾನ್ ಯೂಸ್ ರೆಡ್ ನೌ ಇನ್ ದಿಸ್ ಪೆನ್. ನಾವೇನು ಇದನ್ನ ಹಿಂದೆ ತಳ್ಳೋದು ಬೇಡ, ನಾವು ನೆಕ್ಸ್ಟ್ ಕಲರ್ ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಹಂಗೆ ಪಾಪೌಟ್ ಆಗುತ್ತೆ. ನೋಡ್ಬೋದು ಈಗ ಬ್ಲೂ ಬಂದಿದೆ. ಮತ್ತು ಈಗ ಗ್ರೀನ್ ಬರುತ್ತೆ. ಗ್ರೀನ್ ಹೇಳಿದ ತಕ್ಷಣ ಬ್ಲೂ ಪಾಪೌಟ್ ಆಯಿತು. ಈಗ ನೋಡ್ಬೋದು. ಈಗ ನಾನು ಬ್ಲ್ಯಾಕ್ ಒತ್ತುತ್ತೀನಿ. ಬ್ಲ್ಯಾಕ್ ಒತ್ತಿದ ತಕ್ಷಣ ಗ್ರೀನ್ ಪಾಪೌಟ್ ಆಗುತ್ತೆ. ನೋಡ್ಬೋದು ನೀವು ನೋಡಿ ಇಲ್ಲಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು 4 ಕಲರಲ್ಲೂ ಬರೆದಿದ್ದೀನಿ. ತುಂಬ ಡಾರ್ಕಾಗಿ ಬಂದಿದೆ ಇಂಕು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಕೂಲ್ ಪರ್ಪಸ್ಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು, ಮತ್ತು ಕಾಲೇಜ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ನಿಮಗೆ ಇಂಪಾರ್ಟೆಂಟ್ ಇರೋದನ್ನ ಗ್ರೀನಲ್ಲಿ ಬರ್ಕೊಂಡು, ಇನ್ನು ಬ್ಲ್ಯಾಕಲ್ಲೆಲ್ಲ ಪಾಯಿಂಟ್ಸ್ ಹಾಕೋಬೋದು. ಇದು ಸ್ಕೂಲ್ ಪರ್ಪಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಎರೇಸರು, ಕಟರ್ ಎರೇಸರು ನಿಮಗೆ ಅಮೆಝಾನಲ್ಲಿ, ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಬರುತ್ತೆ. ಇದು ನಮ್ಮಪ್ಪ ಫಾರಿನ್ಗೆ ಹೋದಾಗ ಫಾರಿನಿಂದ ತಂದಿದ್ದು ನನಗೋಸ್ಕರ ಅಂತ. ನೋಡ್ಬೋದು ಇಲ್ಲಿ. ಇದು ಕಟರ್ ಎರೇಸರು. ಇದನ್ನು ನಾವು ಪ್ರೆಸ್ ಮಾಡ್ಕೋಬೇಕಂದ್ರೆ ಮುಂದೆಯಿಂದ ಪ್ರೆಸ್ ಮಾಡ್ಕೋಬೋದು, ಮತ್ತು ಹಿಂದಕ್ಕೆ ಎಳ್ಕೊಬೋದು. ಇದು ಪ್ಲೇಸ್ ಕಂಜೆಸ್ಟ್ ಆಗೋದನ್ನ ತಡೆಯುತ್ತೆ ಫ್ರೆಂಡ್ಸ್ ಅಂತ ಬಂದಿದೆ. ನಾನು ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ. ಮತ್ತು ಈ ಕರೆಕ್ಷನ್ ಟೇಪ್ ಮಾತ್ರ ಸ್ವಲ್ಪ ವೇಟು ಕಾಸ್ಟ್ಲಿ ಅನಿಸುತ್ತೆ, ಬಟ್ ಆದರೆ 6 ಮೀಟರ್ ಬರುತ್ತೆ. 6 ಮೀಟರ್ ಅಂದರೆ ಕಡಿಮೆ ಏನಿಲ್ಲ ಫ್ರೆಂಡ್ಸ್. ಇದು 80 ರೂಪೀಸ್ 6 ಮೀಟರ್ ಅಂದರೆ ಹೊರ್ತೋಗುತ್ತೆ. ನೀವು ನೋಡ್ಬೋದು ಇಲ್ಲಿ. ಈಗ ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿ ಸ್ಕ್ರ್ಯಾಚ್ ಮಾಡಿದ್ದೀನಲ್ಲ. ಇದನ್ನು ಯೂಸ್ ಮಾಡೋದು ಹೆಂಗಂದರೆ, ಇದು ಹಿಂಗೆ ತಕ್ಕೊಂಡು ಇದನ್ನು ಇದ್ರ ಮೇಲೆ ಪ್ರೆಸ್ ಮಾಡಿ ಹಿಂಗೆ ಎಳ್ಬಿಟ್ಟು 90 ಡಿಗ್ರಿಲಿ ಎತ್ತಬೇಕು ಫ್ರೆಂಡ್ಸ್. ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಮೇಡ್ ಇನ್ ಜಪಾನು, ಇಂಡಿಯಾದಲ್ಲೂ ಸಿಗುತ್ತೆ. ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ.
ಸ್ವಲ್ಪ ವಿಸಿಬಲ್ ಇದೆ, ಆದರೂ ಯೂಸಬಲ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಲಾಸ್ಟಿಗೆ ನೋಡ್ತಾ ಇರೋದಂದರೆ ಈ ಹೈಲೈಟರು ಯಾವ ಕಂಪ್ನಿದು ಅಂದರೆ ಲ್ಯುಕ್ಸರ್ದು ಹೈಲೈಟರು ಪೇಸ್ಟಲ್ ಕಲರ್ದು. ನನಗೆ ಎಲ್ಲದರಲ್ಲೂ ಪರ್ಪಲ್ಲು ಬ್ಲೂ ಇಷ್ಟ ಫ್ರೆಂಡ್ಸ್, ಅದಕ್ಕೆ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಇದು ತುಂಬ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ಟೆಸ್ಟ್ಗೆಲ್ಲ ಓದ್ಕೋಬೇಕಾದ್ರೆ ಹೈಲೈಟ್ ಮಾಡ್ಕೋಬೋದು. ನಾನೀಗ ಜಸ್ಟ್ ಹೈಲೈಟ್ ಮಾಡಿ ತೋರಿಸ್ತೀನಿ. ಇಂಥ ಕಡೆ ಲೀಕ್ ಸ್ವಲ್ಪ ಆಗುತ್ತೆ, ಆದರೆ 10 ರೂಪೀಸ್ಗೆ ಹೊರತಾಗುತ್ತೆ ಫ್ರೆಂಡ್ಸ್. ನೋಡಿ ಆ್ಯಕ್ಚುಲಿ ಇದು ಹಿಂದೆಗಡೆ ಈಗ ಲೀಕ್ ಆಗಿಲ್ಲ, ತುಂಬ ಸಲ ಮಾಡಿದ್ರೆ ಲೀಕ್ ಆಗುತ್ತೆ. ನೋಡಿ ಬೇಕಾದ್ರೆ ಹಿಂದೆಗಡೆ ಅಷ್ಟೊಂದು ಲೀಕ್ ಆಗಿಲ್ಲ, ತುಂಬ ಸಲ ಮಾಡಿದ್ರೆ ನೀವು ಲೀಕ್ ಆಗ್ಬೋದು. ನೋಡಿ ಎಷ್ಟು ನೀಟಾಗಿ ಹೈಲೈಟ್ ಆಗಿದೆ. ಲಾಸ್ಟಿಗೆ ಬರ್ತಿರೋದು ಅಂತಂದರೆ ಇದು 0.2 ಇದು ಲೆಡ್ಡು. ಇದು ಈ ಪೆನ್ಸಿಲ್ ತೋರಿಸಿದ್ನಲ್ಲ ಫ್ರೆಂಡ್ಸ್ ವೈಟ್ ಕಲರ್ದು, ಇದ್ರ ಜೊತೆ ಬಂದಿದ್ದು ಜಾಮೆಟ್ರಿ ಬಾಕ್ಸಲ್ಲಿ. ಇದು ಈ ಲೆಡ್ಡು ತುಂಬ ಡಾರ್ಕಾಗಿ ಬರುತ್ತೆ. ಇದರಲ್ಲಿ 5 ಬರುತ್ತೆ, 0.5 10 ಪೀಸಸ್ಸು. ಇಲ್ಲಿ 10 ಪೀಸಸ್ ಅಂತ ಕೊಟ್ಟಿದ್ದಾರೆ, ನಾನು ತಗೊಂಡಾಗ 5 ಪೀಸಸ್ ಬಂದಿತ್ತು. 0.5 mm. ಸೊ ಈ ವಿಡಿಯೋಕ್ಕೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋ ನಾನು ಫ್ರೀ ಆದಾಗ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನನ್ನ ಸ್ಟಡಿ ಟೇಬಲ್ ಬಗ್ಗೆ ಇಲ್ಲ ಅದನ್ನ ಅರೇಂಜ್ ಮಾಡೋದು ಮತ್ತು ಕ್ಲೀನ್ ಮಾಡಿಕೊಂಡು ಅದ್ರ ಬಗ್ಗೆ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಆಲ್. ಬಾಯ್ ಬಾಯ್.